ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ರೂರಲ್ ಡಾಕ್ಟರ್ ಅನ್ನೋ ಚಾನಲ್ಗೆ ಎಲ್ಲರಿಗೂ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾನು ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅನ್ನೋ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತಂದರೆ ಏನು? ಸಾರ್ವತ್ರಿಕ ಲಸಿಕಾ ವೇಳಾಪಟ್ಟಿ ಅಂತ. ಇದ್ರೊಳಗೆ ಇಮ್ಯುನೈಸೇಷನ್ ಫಾರ್ ಇನ್ಫಂಟ್ಸ್, ಇಮ್ಯುನೈಸೇಷನ್ ಫಾರ್ ಚಿಲ್ಡ್ರನ್ಸ್ ಆ್ಯಂಡ್ ಆಲ್ಸೋ ಇಮ್ಯುನೈಸೇಷನ್ ಫಾರ್ ಪ್ರೆಗ್ನೆಂಟ್ ಲೇಡೀಸ್ 3 ಟಾಪಿಕ್ಸ್ನು ನಾವು ಕವರ್ ಮಾಡೋಣ. ಅದರೊಳಗೆ ಸ್ಟಾರ್ಟಿಂಗ್ ನಾವು ಪ್ರೆಗ್ನೆಂಟ್ ವುಮೆನ್ನಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಬ್ಬರು ವುಮೆನ್ ನಮ್ಮ ಕಡೆ ಬಂದಾಗ ಆ್ಯಕ್ಚುಲಿ ನಾವು ಸಮುದಾಯದೊಳಗೆ ವರ್ಕ್ ಮಾಡೋದ್ರಿಂದ ಸಮುದಾಯದೊಳಗೆ ನಾವು ಯಾವ ರೀತಿ ಇಮ್ಯುನೈಸೇಷನ್ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ನೇದಾಗಿ ಒಬ್ಬರು ಹೆಣ್ಮಗಳು ನಮ್ಮ ಹತ್ರ ಬಂದು ನಮ್ಮ ಪೀರಿಯಡ್ ಮಿಸ್ ಆಗಿದೆ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ನಾವು ಅವ್ರಿಗೆ UPT ಮಾಡಿ ಅದರಲ್ಲಿ ಡಬಲ್ ಲೈನ್ ಬಂದರೆ ನಾವು ಕನ್ಫರ್ಮ್ ಮಾಡ್ತೀವಿ, ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ತೀವಿ. ಇಲ್ಲಾಂದರೆ ಇವಾಗ ಎಲ್ಲರೂ ಒಂದು ಸ್ವಲ್ಪ ಎಜುಕೇಟೆಡ್ ಇದ್ದವರು ಎಲ್ಲ ತಾವೇ ಮನೆಯಲ್ಲಿ ಮಾಡ್ಕೊಂಡು ಬಂದು ಇಲ್ಲ ನಮ್ಮದು ಡಬಲ್ ಲೈನ್ ಬಂದಿದೆ, ನಾವು ಕನ್ಸೀವ್ ಆಗಿದ್ದೀವಿ ಅಂತ ಹೇಳ್ತಾರೆ. ಹಾಗಿದ್ದಾಗ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಅವ್ರನ್ನ ನಾವೇ ಗುರುತು ಹಿಡೀಲಿ ಅಥವಾ ಅವರೇ ಗುರುತು ಹಿಡ್ಕೊಂಡು ನಾವು ಪ್ರೆಗ್ನೆಂಟ್ ಅಂತ ಹೇಳಿದ ಮೇಲೆ ನಮ್ಗೆ ಎಷ್ಟು ಜಲ್ದಿ ಸಾಧ್ಯ ಆಗುತ್ತೋ ಅಷ್ಟು ಜಲ್ದಿ ಅವ್ರಿಗೆ ಒಂದು TD ಡೋಸನ್ನು ಕೊಡಬೇಕು. ನಾವು TD ಫಸ್ಟ್ ಡೋಸ್ ಕೊಡಬೇಕು. ಆಮೇಲೆ 4 ವಾರಗಳ ನಂತರ TD ಸೆಕೆಂಡ್ ಡೋಸ್ ಕೊಡಬೇಕು. ಇದಾದರೆ ಪ್ರೆಗ್ನೆಂಟ್ ವುಮೆನ್ದು TD ಡೋಸ್ ಕಂಪ್ಲೀಟ್ ಆದಂಗೆ. ಇನ್ನು ಕೆಲವೊಬ್ರು ಇರ್ತಾರೆ ವಿದಿನ್ 3 ಇಯರ್ಸ್ ಬೇಬಿ ಆ ಮದರ್ ಮತ್ತೆ ಕನ್ಸೀವ್ ಆದರೆ ಅವ್ರಿಗೆ TD ಬೂಸ್ಟರ್ ಡೋಸ್ ಅಂತ ನಾವು ಒಂದೇ ಡೋಸ್ ಕೊಡ್ತೀವಿ. ಈಗ ಪ್ರೈಮಿ ಇದ್ದರೆ ಅಂದರೆ ಫಸ್ಟ್ ಟೈಮ್ ಕನ್ಸೀವ್ ಆಗಿದ್ದರೆ ಅವ್ರಿಗೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮಗೆ ಅವ್ರು ಪ್ರೆಗ್ನೆಂಟ್ ಇದಾರ್ಥ ಗೊತ್ತಾದ ಮೇಲೆ ಒಂದು ಡೋಸ್ ಕೊಡ್ತೀವಿ. 4 ವಾರಗಳ ಅಂತರದಿಂದ ಅಂದರೆ ಒಂದು ತಿಂಗಳು ಬಿಟ್ಟು ಮತ್ತೆ ಸೆಕೆಂಡ್ TD ಡೋಸನ್ನು ಕೊಡ್ತೀವಿ. ಇಷ್ಟಾದರೆ ಅವ್ರದ್ದು 2 ಡೋಸ್ ಕಂಪ್ಲೀಟ್ ಆದಂಗೆ. ಕೆಲವೊಬ್ಬೊಬ್ಬರು ಮಹಿಳೆಯರು ಎರಡನೇದು ಪ್ರೆಗ್ನೆಂಟ್ ಇರ್ತಾರೆ, ಮೊದಲೇ ಮಗು 3 ವರ್ಷದ ಒಳಗಡೆ ಇತ್ತಂದ್ರೆ ಅಂಥವ್ರಿಗೆ ನಾವು ಬೂಸ್ಟರ್ ಡೋಸ್ ಅಂಥೇಳಿ TD ಬೂಸ್ಟರ್ ಡೋಸ್ ಅಷ್ಟೇ ಕೊಡ್ತೀವಿ. ಇದನ್ನು ನಾವು 0.5 ml ಕೊಡ್ತೀವಿ, ತೋಳಿಗೆ ಕೊಡ್ತೀವಿ. ಆಮೇಲೆ ಇದರ ಉಪಯೋಗ ಏನಂತಂದ್ರೆ TD ಅಂದರೆ ಟೆಟನಸ್ ಆ್ಯಂಡ್ ಡಿಪ್ತೀರಿಯಾ ಅಂತಂದು. ಅಂದರೆ ಟೆಟನಸ್ ಟಾಕ್ಸೈಡ್ ಅಂತ ಮುಂಚೆ TT ಅಂತ ಕೊಡ್ತಿದ್ವಿ, ಈಗ ಅದು TD ಆಗಿದೆ, ಟೆಟನಸ್ ಡಿಫ್ತೀರಿಯಾ ಅಂತ. TD ಡೋಸನ್ನು ಕೊಡ್ತೀವಿ. ಇದು ಟೆಟನಸ್ ಆಮೇಲೆ ಡಿಫ್ತೀರಿಯಾ ಅನ್ನೋ ರೋಗನ ನಿಯಂತ್ರಣ ಮಾಡ್ತೈತಿ. ಅದಕ್ಕಾಗಿ ನಾವು ಪ್ರೆಗ್ನೆಂಟ್ ವುಮೆನ್ಸಿಗೆ TD ಇಂಜೆಕ್ಷನ್ನ ಕೊಡ್ತೀವಿ. ಇದು ಪ್ರೆಗ್ನೆಂಟ್ ವುಮೆನ್ದಾಯಿತು. ಇವಾಗ ಇನ್ಫಂಟ್ಸ್ದು ನೋಡೋಣ. ಫಸ್ಟಿಗೆ ಒಂದು ಮಗು ನಮ್ಮ ಹತ್ರ ಬಂದರೆ ಆ ಮಗುವಿಂದು ನಾವು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ಲೈಕ್ ಬೇಬಿದು ನೇಮು, ಮದರ್ಸ್ ನೇಮು, ಫಾದರ್ ನೇಮು, ಅಂದರೆ ಬೇಬಿ ಅಡ್ರೆಸ್ಸು, ಅವ್ರ ಮೊಬೈಲ್ ನಂಬರು, ಬೇಬಿ ಡೇಟ್ ಆಫ್ ಬರ್ತ್ ಮೇನ್ ನಾವು ಅದನ್ನು ತೊಗೋಬೇಕು. ಇದೆಲ್ಲನೂ ನಾವು ಕನ್ಸಿಡರ್ ಮಾಡಿ ಬೇಬಿದು ಎಲ್ಲ ಡೀಟೇಲ್ಸ್ ತೊಗೊಂಡು ಆ ಬೇಬಿನ ಫಸ್ಟಿಗೆ ನಾವು ಏನೇನಿಲ್ಲ ಇಂಜೆಕ್ಷನ್ ತೊಗೊಂಡಿದ್ದಾರೆ, ಯಾವ ಹಾಸ್ಪಿಟಲ್ ಡೆಲಿವರಿ ಆಗಿದೆ, ಡೆಲಿವರಿ ಆದಮೇಲೆ ಯಾವ್ಯಾವ ಇಂಜೆಕ್ಷನ್ ಎಲ್ಲ ಹಾಕಿದ್ದಾರೆ ಅನ್ನುವಂಥದ್ದನ್ನು ನಾವು ಡೀಟೇಲ್ ತೊಗೋಬೇಕು. ಇನ್ಫಾರ್ಮೇಷನ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಯಾವ ಇಂಜೆಕ್ಷನ್ ಹಾಕಬೇಕು ಅಂತ ಬೇಬಿಗೆ. ನಮ್ಮ ಸಮುದಾಯದಲ್ಲಿ ಆಲ್ಮೋಸ್ಟ್ ಜನರಿಗೆ ಅಷ್ಟು ಗೊತ್ತಿರಂಗಿಲ್ಲ. ಅವ್ರೇನಂತಾರೆ ಈ ಮುಂಡಿಗೆ ಇಂಜೆಕ್ಷನ್ ಹಾಕ್ಯಾರ್ರಿ ಅಂತ ಹೇಳ್ತಾರೆ. ಹಂಗಂದ್ರೆ ಏನದು BCG ಅಂದಂಗದು. ನಾವು ನೋಡಬೇಕು ಸರಿಯಾಗಿ. ಕೆಲವೊಂದು ಕಡೆ ತಾಯಿ ಕಡೆ ಬರ್ದಿರ್ತಾರೆ, ಕೆಲವೊಂದು ಬರ್ದಿರಂಗಿಲ್ಲ. ಅದನ್ನು ಕನ್ಫರ್ಮೇಷನ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಈಗ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಕಡೆ ಹೋಗೋಣ. ಫಸ್ಟಿಗೆ ಏನು ಕೊಡ್ತೀವಿ ಅಂತಂದ್ರೆ ನಾವು ಆ್ಯಟ್ ಬರ್ತ್ ಮಗು ಹುಟ್ಟಿದ ತಕ್ಷಣ ಏನು ಕೊಡಬೇಕು? 0 ಪೋಲಿಯೋ, ಆಮೇಲೆ ಹೆಪಟೈಟಿಸ್ B ಕೊಡಬೇಕು, BCG ಕೊಡಬೇಕು. ಇದು ಎಲ್ಲಿ ತನೂ ಕೊಡ್ಬೋದು. ಇದ್ರ ಡೋಸೇಜ್ ಏನು ಅಂತಂದ್ರೆ ಫಸ್ಟಿಗೆ ಓರಲ್ ಪೋಲಿಯೋ ವೈರಸ್ ಅಂತ OPV, ಅದನ್ನು ಅಪ್ ಟು 15 ಡೇಸ್ವರೆಗೂ ಕೊಟ್ಟರೆ ನಾವು ಅದನ್ನು ಪೋಲಿಯೋ 0 ಡೋಸ್ ಅಂತ ಹೇಳ್ತೀವಿ. 2 ಹನಿ ಬಾಯಿಯ ಮೂಲಕ ಕೊಡ್ತೀವಿ. ಅದಾದಮೇಲೆ ಹೆಪಟೈಟಿಸ್ B ಅಂತ ಕೊಡ್ತೀವಿ ನಾವು. ಹೆಪಟೈಟಿಸ್ B ಏನು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ವಿತಿನ್ 24 ಅವರ್ಸಲ್ಲೇ ಕೊಡಬೇಕು. ಇದನ್ನು 24 ಅವರ್ಸ್ ಮುಗೀತಂದ್ರೆ ಇದನ್ನು ಕೊಡೋಕೆ ಬರೋಂಗಿಲ್ಲ. ಇದು ಕಾಮಾಲೆ ರೋಗನ ತಡೆಗಟ್ತೈತಿ, ಅದಕ್ಕಾಗಿ ಹೆಪಟೈಟಿಸ್ B ಕೊಡಬೇಕು. ನೆಕ್ಸ್ಟ್ ಈಸ್ ದ BCG ವ್ಯಾಕ್ಸಿನ್. ಬೇಬಿ ಹುಟ್ಟಿದ ತಕ್ಷಣ ಅಟ್ ಬರ್ತ್ ಬೇಬಿಗೆ ಯಾವೆಲ್ಲ ವ್ಯಾಕ್ಸಿನೇಷನ್ಸ್ ಕೊಡ್ಬೋದು ಅಂತಂದ್ರೆ ಓರಲ್ ಪೋಲಿಯೋ ವೈರಸ್ದು ವ್ಯಾಕ್ಸಿನ್ ಕೊಡ್ಬೋದು, ಹೆಪಟೈಟಿಸ್ B ಕೊಡ್ಬೋದು, ಆಮೇಲೆ BCG ವ್ಯಾಕ್ಸಿನ್ಸ್ನ ಕೊಡ್ಬೋದು. ಓರಲ್ ಪೋಲಿಯೋ ವೈರಸ್ಸನ್ನು 15 ಡೇಸ್ವರೆಗೂ ಕೊಟ್ಟರೆ ಅದನ್ನು 0 ಪೋಲಿಯೋ ಅಂತ ಹೇಳ್ತೀವಿ. 2 ಡ್ರಾಪ್ಸ್ ಓರಲಿ ಕೊಡಬೇಕು. ಆಮೇಲೆ ಹೆಪಟೈಟಿಸ್ B ಇಂಜೆಕ್ಷನ್ನ ವಿತಿನ್ 24 ಅವರ್ಸ್ ಕೊಡಬೇಕು. ಆಮೇಲೆ BCG ವ್ಯಾಕ್ಸಿನ್ ಅಪ್ ಟು 1 ಇಯರ್ವರೆಗೂ ಕೊಡ್ಬೋದು. ಇದನ್ನು ಇಂಟ್ರಾಡರ್ಮಲಿ ಕೊಡ್ತೀವಿ. ಇದರ ಡೋಸ್ ಏನಂತಂದ್ರೆ ಅಪ್ ಟು 1 ಮಂತ್ ಒಳಗೆ ಕೊಟ್ಟರೆ ನಾವು 0.05 ml ಕೊಡಬೇಕು. ಆಮೇಲೆ 1 ಮಂತ್ ನಂತರ ಕೊಡೋದಾದ್ರೆ 0.1 ml ಕೊಡಬೇಕು. ಇದನ್ನು ಇಂಟ್ರಾಡರ್ಮಲಿ ಕೊಡ್ತೀವಿ. ಅಪ್ ಟು 1 ಇಯರ್ವರೆಗೂ ನಾವು ಮಗುವಿಗೆ BCG ಕೊಡ್ಬೋದು. at 6 ವೀಕ್ ಮಗುವಿಗೆ ಏನೇನು ವ್ಯಾಕ್ಸಿನೇಷನ್ ಕೊಡ್ಬೋದು ಅಂತಂದ್ರೆ at 6 ವೀಕ್ OPV ಕೊಡ್ತೀವಿ. ಅದನ್ನು 2 ಡ್ರಾಪ್ಸ್ ಊರಲ್ಲಿ ಕೊಡ್ತೀವಿ. ಆಮೇಲೆ ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಕೊಡ್ತೀವಿ. ಪೆಂಟಾವೆಲೆಂಟ್ ಅಂತಂದ್ರೂ ಇದು ನೇಮ್ ಒಳಗೆ ಏನೈತೆ ಅಂದ್ರೆ 5 ವ್ಯಾಕ್ಸಿನ್ ಸೇರಿ ನಮ್ಗೆ ಪೆಂಟಾ ವ್ಯಾಕ್ಸಿನ್ ಆಗಿರ್ತೈತಿ. ಇದ್ರೊಳಗೆ 5 ವ್ಯಾಕ್ಸಿನ್ ಏನಿರ್ತಾವಂದ್ರೆ DPT, ಪೆಂಟಾವೆಲೆಂಟ್ ಒಂದು ವ್ಯಾಕ್ಸಿನ್ ಒಳಗೆ 5 ಥರ ವ್ಯಾಕ್ಸಿನ್ ಇರ್ತಾವ್ರಿ. ಅದು DPT, ಆಮೇಲೆ HIB ಮತ್ತು ಹೆಪಟೈಟಿಸ್ B ಅಂತ. ಅಂದರೆ ಡಿಪ್ತೀರಿಯಾ, ಪರ್ಟೋಸಿಸ್, ಟೆಟನಸ್,
ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ವೈರಸ್ ಪ್ಲಸ್ ಹೆಪಟೈಟಿಸ್ ಬಿ, ಇವು 5 ವ್ಯಾಕ್ಸಿನ್ ಸೇರಿ ಒಂದು ಪೆಂಟಾವಲೆಂಟ್ ವ್ಯಾಕ್ಸಿನ್ ಆಗಿರ್ತೈತಿ. ಅದನ್ನು ಅಟ್ 6 ವೀಕ್ಸ್ ಅಥವಾ 1.5 ತಿಂಗಳಿಗೆ ನಾವು ಪೆಂಟಾವಲೆಂಟ್ ಫಸ್ಟ್ ಡೋಸ್ ಅಂತ ಕೊಡ್ತೀವಿ. ಆಮೇಲೆ ರೋಟಾ ವೈರಸ್ ಫಸ್ಟ್ ಡೋಸ್ ಕೊಡ್ತೀವಿ, ಅದು 2 ml ಕೊಡ್ತೀವಿ, ಓರಲ್ಲಿ ಕೊಡ್ತೀವಿ. IPV ಕೊಡ್ತೀವಿ, ಇಂಜೆಕ್ಟೇಬಲ್ ಪೋಲಿಯೋ ವೈರಸ್ ಅಂತ, ಇದು ಪೋಲಿಯೋ ರೋಗದ ವಿರುದ್ಧ ಹೋರಾಡ್ತೈತಿ. ಇದನ್ನು ನಾವು 0.1 ml ಕೊಡ್ತೀವಿ, ಇಂಟ್ರಾಡರ್ಮಲಿಗೆ ಕೊಡ್ತೀವಿ. ಆಮೇಲೆ PCV ಅಂತ ಕೊಡ್ತೀವಿ, ನ್ಯೂಮೋಕೋಕಲ್ ಕಾನ್ಜುಗೇಟೆಡ್ ವ್ಯಾಕ್ಸಿನ್ ಅಂತ, ಇದು ಲಿಮೋನಿಯಾ ರೋಗದ ವಿರುದ್ಧ ಹೋರಾಡಕ್ಕೆ ಮಗುವಿಗೆ ಶಕ್ತಿ ಕೊಡ್ತೈತಿ. ಇದು 0.5 ml ಕೊಡ್ತೀವಿ, ಇದನ್ನು IM ಕೊಡ್ತೀವಿ. ಆಮೇಲೆ ಈಗ ಎಟ್ 10 ವೀಕ್ಸ್ ಅಥವಾ 2.5 ಮಂತ್ಸಿಗೆ ಏನು ಕೊಡ್ತೀವಿ ಅಂತಂದ್ರೆ ಇದ್ರೊಳಗೆ ಪೆಂಟಾವಲೆಂಟ್ ಸೆಕೆಂಡ್ ಡೋಸ್ ಬರ್ತೈತಿ, ರೋಟಾ ಸೆಕೆಂಡ್ ಡೋಸ್ ಬರ್ತೈತಿ, ಆಮೇಲೆ OPV ಸೆಕೆಂಡ್ ಬರ್ತೈತಿ. ಇದ್ರೊಳಗೆ PCV ಮತ್ತು IPV ಡೋಸ್ ಇರಂಗಿಲ್ಲ ರೀ. ಎಟ್ 14 ವೀಕ್ಸ್ ಅಥವಾ 3.5 ಮಂತ್ಸ್ ಇವಾಗ ಏನು ಬರ್ತೈತಿ ಅಂದ್ರೆ ಪೆಂಟಾ ಡೋಸ್ ಥರ್ಡ್ ಬರ್ತೈತಿ, OPV ಥರ್ಡ್ ಡೋಸ್ ಬರ್ತೈತಿ, ರೋಟಾ ವ್ಯಾಕ್ಸಿನ್ದು ಡೋಸ್ ಥರ್ಡ್ ಬರ್ತೈತಿ. ಇದ್ರೊಳಗೆ IPV ಸೆಕೆಂಡ್ ಬರ್ತೈತಿ, ಆಮೇಲೆ PCV ಸೆಕೆಂಡ್ ಡೋಸ್ ಬರ್ತೈತಿ. ಇವೆಲ್ಲ ಡೋಸಸ್ ನಮಗೆ 3.5 ಮಂತ್ಸ್ ಅಥವಾ 16 ವೀಕ್ಸಿಗೆ ನಾವು ಮಗುವಿಗೆ ಹಾಕಬೇಕಾಗ್ತೈತಿ. ಈಗ ಒಂದು ಮಗುವಿಗೆ 9 ಕಂಪ್ಲೀಟ್ಸ್ ಮಂತ್ ಆಗಿ 10 ಸ್ಟಾರ್ಟ್ ಆದಮೇಲೆ ನಾವು ಈ ವ್ಯಾಕ್ಸಿನ್ ಹಾಕಬೇಕಾಗ್ತೈತೆ ರೀ. ಇದ್ರೊಳಗೆ ಏನೇನು ಬರ್ತಾವಂದ್ರೆ MR ಫಸ್ಟ್ ಇಂಜೆಕ್ಷನ್ ಬರ್ತೈತಿ, ಆಮೇಲೆ JE ಫಸ್ಟ್ ಅಂತ ಇಂಜೆಕ್ಷನ್ ಬರ್ತೈತಿ, ಆಮೇಲೆ ವಿಟಮಿನ್ A ಅಂತ ಒಂದು ಓರಲಿ ಡೋಸ್ ಕೊಡ್ಬೇಕಾಗ್ತೈತಿ. ನೆಕ್ಸ್ಟ್ PCV ಬೂಸ್ಟರ್ ಅಂತ ಬರ್ತೈತಿ, IPV ಥರ್ಡ್ ಡೋಸ್ ಅಂತ ಬರ್ತೈತಿ. MR ಫಸ್ಟ್ ಅಂತಂದ್ರೆ ಏನಿದು ಮೀಸಲ್ಸ್ ಮತ್ತು ರುಬೆಲ್ಲಾ ಅಂತ ಅನ್ನೋ ಡೋಸ್. ಇದು ಗೊಬ್ಬರ ಅದು ಆಗ್ತಿದ್ವಲ್ಲ ಹಿಂದಿನ ಕಾಲದಾಗ ಸಣ್ಣ ಮಕ್ಕಳಿಗೆ ಚರ್ಮದ ಮೇಲೆಲ್ಲ ಗುಳಿ ಆಗ್ತಿದ್ವಲ್ಲ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ, ಆ ರೋಗನ ತಡೆಗಟ್ಟಕ್ಕೆ ನಾವು MR ಅಂತ ಅನ್ನೋ ಇಂಜೆಕ್ಷನ್ ಹಾಕ್ತೀವಿ. JE ಅನ್ನೋ ಇಂಜೆಕ್ಷನ್ ಇದು ಮೆದುಳು ಜ್ವರನ ತಡೆಗಟ್ತೈತಿ. ಅಂದ್ರೆ ಜ್ವರ ಬಂದಾಗ ಅದು ಅತಿರೇಕಕ್ಕೆ ಹೋಗಿ ಮೆದುಳಿಗೆ ಆಗಬಾರ್ದು ಅಂತ ಹೇಳಿ ಅದನ್ನು ಸಿವಿಯಾರಿಟಿ ಕಡಿಮೆ ಮಾಡೋ ಸಲುವಾಗಿ JE ಇಂಜೆಕ್ಷನ್ ಹಾಕ್ತೀವಿ. MR ಮತ್ತು JE ಇಂಜೆಕ್ಷನ್ದು ಡೋಸ್ ಏನಂತಂದ್ರೆ 0.5 ml ಕೊಡ್ತೀವಿ. MR ಇಂಜೆಕ್ಷನ್ನ ಸಬ್ಕ್ಯುಟೇನಿಯಸ್ ಕೊಡ್ತೀವಿ, ಆಮೇಲೆ JE ಇಂಜೆಕ್ಷನ್ನ IM ಕೊಡ್ತೀವಿ 0.5 ml. ಆಮೇಲೆ ವಿಟಮಿನ್ A ಏನೈತಿದ್ದು ಫಸ್ಟ್ ಡೋಸ್, ಇದು 9 to 10 ಮಂತ್ಸ್ ಒಳಗೆ ಇದ್ರದ್ದು ಫಸ್ಟ್ ಯೂನಿಟ್ ಕೊಡ್ತೀವಿ. ಇದನ್ನು 2 ml ಕೊಡ್ತೀವಿ. ಆಮೇಲೆ ಅದು ಬಾಕ್ಸ್ ಒಳಗೆ ಒಂದು ಸ್ಪೂನ್ ಇರ್ತೈತೆ, ಅದ್ರೊಳಗೆ 2 ಗೆರೆ ಇರ್ತಾವೆ ರೀ, ಇನ್ನರ್ ಗೆರೆ ಔಟರ್ ಗೆರೆ. ಇನ್ನರ್ ಗೆರೆಗೆ ನಾವು ಕೊಡ್ತೀವಿ ಅಂದರೆ 1 lakh ಇಂಟರ್ನ್ಯಾಷನಲ್ ಯೂನಿಟ್ ಆಗ್ತೈತಿ, ಅದನ್ನು ಕೊಡ್ತೀವಿ. ಆಮೇಲೆ PCV ಬೂಸ್ಟರ್ ಡೋಸ್ ಬರ್ತೈತಿ, IPV ಥರ್ಡ್ ಡೋಸ್ ಬರ್ತೈತಿ. ಇದ್ರೊಳಗೆ 16 to 24 ಮಂತ್ಸ್ ಒಳಗೆ ನಾವು ಬೇಬಿಗೆ ಇಂಜೆಕ್ಷನ್ ಹಾಕಬೇಕಾಗ್ತೈತೆ ರೀ. ಇದ್ರೊಳಗೆ MR ಸೆಕೆಂಡ್ ಬರ್ತೈತಿ, ಮೀಸಲ್ಸ್ ರುಬೆಲ್ಲಾ ಅಂತ ಏನು ವ್ಯಾಕ್ಸಿನ್ ನಾವು 9 to 10 ಮಂತ್ಸಿಗೆ ಫಸ್ಟ್ ಡೋಸ್ ಹಾಕಿದ್ವಲ್ಲ ಅದು ಸೆಕೆಂಡ್ ಡೋಸ್ ಬರ್ತೈತಿ. MR ಸೆಕೆಂಡ್ ಡೋಸ್ ಬರ್ತೈತಿ, JE ಸೆಕೆಂಡ್ ಡೋಸ್ ಬರ್ತೈತಿ, ಆಮೇಲೆ OPV ಬೂಸ್ಟರ್ ಅಂತ ಬರ್ತೈತಿ, DPT ಬೂಸ್ಟರ್ ಬರ್ತೈತಿ, ವಿಟಮಿನ್ A ಸೆಕೆಂಡ್ ಡೋಸ್ ಬರ್ತೈತಿ. ಇಷ್ಟೆಲ್ಲ ಇಂಜೆಕ್ಷನ್ಸ್ ನಾವು 16 to 24 ಮಂತ್ಸ್ ಒಳಗೆ ಬೇಬಿಗೆ ಹಾಕಬೇಕಾಗ್ತೈತಿ. ಅಪ್ ಟು ನಾವು MR ಸೆಕೆಂಡ್ವರೆಗೂ ಹಾಕಿದೀವಿ ಅಂತಂದ್ರೆ ಆ ಬೇಬಿ ಕಂಪ್ಲೀಟ್ಲಿ ಇಮ್ಯುನೈಸ್ಡ್ ಚೈಲ್ಡ್ ಅಂತ ನಾವು ಹೇಳ್ಬೋದು. ಅಪ್ ಟು MR ಫಸ್ಟ್ ವರೆಗೂ ಬಂದು ಯಾವ ಮಗು ಇಂಜೆಕ್ಷನ್ ಹಾಕೋತೈತಲ್ಲ ಆ ಮಗುವಿಗೆ ಫುಲ್ಲಿ ಇಮ್ಯುನೈಸ್ಡ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ಲಿ ಇಮ್ಯುನೈಸ್ಡ್, MR ಸೆಕೆಂಡ್ವರೆಗೂ ಹಾಕೊಂಡ್ರೆ ಕಂಪ್ಲೀಟ್ಲಿ ಇಮ್ಯುನೈಸ್ಡ್, MR ಫಸ್ಟ್ವರೆಗೂ ಹಾಕೊಂಡ್ರೆ ಫುಲ್ಲಿ ಇಮ್ಯುನೈಸ್ಡ್ ಚೈಲ್ಡ್ ಅಂತ ನಾವು ಹೇಳ್ಬೋದು. ಒಂದು ಮಗುವಿಗೆ ಇಂಜೆಕ್ಷನ್ ಎಲ್ಲ ಹಾಕಿದಾದ್ಮೇಲೆ ಅವ್ರನ್ನ MR ಸೆಕೆಂಡ್ವರೆಗೂ ನಾವು ಇಂಜೆಕ್ಷನ್ಸ್ ಹಾಕಬೇಕಾಗ್ತೈತಿ. ಅಂದರೆ 1.5 ವರ್ಷದವರೆಗೂ ನಾವು ಮಗುವಿಗೆ ಇಂಜೆಕ್ಷನ್ ಹಾಕಿದಾಗ ಮಾತ್ರ ಆ ಮಗು ಕಂಪ್ಲೀಟ್ಲಿ ಇಮ್ಯುನೈಸ್ಡ್ ಅಂತ ಹೇಳಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ಆ ಮಗು ಇಂಜೆಕ್ಷನ್ ಯಾವಾಗ ಬಂದಿರ್ತಾರಲ್ಲ ನೆಕ್ಸ್ಟ್ ನಾವು ಡ್ಯೂ ಡೇಟ್ ಹೇಳಿ ಕಳಿಸ್ಬೇಕಾಗ್ತೈತಿ. ಆಮೇಲೆ ನಾವು ಇಂಜೆಕ್ಷನ್ ಕೊಟ್ಟಂಥದ್ದನ್ನೆಲ್ಲನೂ ತಾಯಿ ಕಾರ್ಡೊಳಗೆ ಕಂಪ್ಲೀಟಾಗಿ ನಾವು ಮೆನ್ಷನ್ ಮಾಡಬೇಕು. ಆಮೇಲೆ ಪ್ರತಿಯೊಂದು ಇಂಜೆಕ್ಷನ್ನು ನಾವು ತಾಯಿಗೆ ತಿಳಿಸಿ ಹೇಳ್ಬೇಕು, ಯಾಕೆ ಕೊಡ್ತಾ ಇದ್ದೀವಿ, ಇದರಿಂದ ಏನು ಯೂಸಸ್ ಆಗ್ತೈತಿ ಅಂತೆಲ್ಲ ನಾವು ತಾಯಿಗೆ ತಿಳಿಸಿ ಹೇಳಬೇಕು. ಆಮೇಲೆ ಮೈನರ್ ಸೈಡ್ ಎಫೆಕ್ಟ್ಸ್ ಅಂತಂದ್ರೇನು, ಫೀವರ್ ಬರ್ತಿರ್ತಾವೆ, ಆ ಫೀವರ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋವಂಥದ್ದನ್ನು ನಾವು ತಾಯಿಗೆ ತಿಳಿಸಿ ಹೇಳಬೇಕು. ಆಮೇಲೆ ಪ್ಯಾರಾಸಿಟಮಾಲ್ ಡ್ರಾಪ್ಸನ್ನು ಕೊಟ್ಟು ಕಳಿಸ್ಬೇಕು. ಇಷ್ಟು ಮಾಡಿದರೆ ನಮ್ಮದು ಸಮುದಾಯದೊಳಗೆ ನಾವು ಇಮ್ಯುನೈಸೇಷನ್ ಶೆಡ್ಯೂಲನ್ನು ಈ ಥರ ಮಾಡ್ತೀವಿ ಅಂತ ಈ ವಿಡಿಯೋದೊಳಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಈ ಥರ ಹೆಲ್ತ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.